ಸೊ ಹೆಲೋ ಎವ್ರಿವನ್, ನನ್ನ ಹೆಸರು ದೀಕ್ಷಾ ಅಂತ. ನಾವು ಕೋಲಾರಿಂದ ಬಂದಿದ್ದೀವಿ. ಸೊ ನಮ್ಮ ಅಜ್ಜಿಗೆ 65 ಇಯರ್ಸ್ ಆಗಿದೆ. ಅವರಿಗೆ ಮೆನೋಪಾಸ್ ಆಗಿಬಿಟ್ಟು ಒಂದು 15 ಇಯರ್ಸ್ ಆಗಿದೆ ಮೆನೋಪಾಸ್ ಆಗಿ. ಬಟ್ ಅವರಿಗೆ ಸಡನ್ನಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಪೋಸ್ಟ್ ಮೆನೋಪಾಸ್ ಬ್ಲೀಡಿಂಗ್ ಆಯಿತು. ಮತ್ತು ನಾವು ಸ್ವಲ್ಪ ಅಲ್ಲಿ ಟೆಸ್ಟಿಂಗ್ ಎಲ್ಲ ಮಾಡಿಸಿದ್ವಿ, ಮತ್ತು ಯುಟಿವಸ್ ಕ್ಯಾನ್ಸರ್ ಅಂತ ಡಯಾಗ್ನೈಸ್ ಆಯಿತು. ಮತ್ತು ಒಂದು ರೆಫರೆನ್ಸ್ ಮೇಲೆ ದಾಸಪ್ಪ ಇನ್ಸ್ಟಿಟ್ಯೂಷನಿಗೆ ಇದು ಆಂಕಾಲಜಿಗೆ ಬಂದಿದ್ದು ನಾವು. ನಿಜ ಹೇಳಬೇಕು ಅಂದರೆ ದಿಸ್ ಇಸ್ ಅ ಹಾನೆಸ್ಟ್ ರಿವ್ಯೂ ಆ್ಯಕ್ಚುಲಿ. ಸೊ ನಾವಿಲ್ಲಿ ಪಾಂಡು ದಾಸಪ್ಪ ಸರ್ ಅವ್ರನ್ನ ವಿಸಿಟ್ ಮಾಡೋಕ್ಕೆ ಇಲ್ಲಿ ದಾಸಪ್ಪ ಆಂಕಾಲಜಿಗೆ ಬಂದ್ವಿ. ಇವರು ಬಂದಿದ್ದು ಸೆಕೆಂಡ್ ಡೇನೇ ಸರ್ಜರಿ ಮಾಡಿದ್ರು. ಇಟ್ ವಾಸ್ ಅ ಮೇಜರ್ ಅಬ್ಡಾಮಿನಲ್ ಸರ್ಜರಿ ಇತ್ತು, ಯುಟಿರಸ್ನ ರಿಮೂವ್ ಮಾಡೋ ಅಂಥದ್ದು. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಶಿ ಈಸ್ ಆ್ಯಕ್ಚುಲಿ ಏಬಲ್ ಟು ವಾಕ್ ನಾವು. 6 ಡೇಸ್ ಆಯಿತು, ತುಂಬ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಇಲ್ಲಿನ ಫೆಸಿಲಿಟೀಸ್ ಆಗಿರ್ಬೋದು, ಇಲ್ಲಿನ ಕೇರಿಂಗ್ ಆಗಿರ್ಬೋದು, ತುಂಬ ಹೋಮ್ಲಿ ಫೀಲ್ ಆಗುತ್ತೆ. ಆ್ಯಂಡ್ ಫೆಸಿಲಿಟೀಸ್, ಬೆಡ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಗುಡ್. ಇಲ್ಲಿನ ನರ್ಸ್ ಸ್ಟಾಫ್ಸ್ ಅಂತೂ ಎವ್ರಿ 10 ಮಿನಿಟ್ಸಿಗೆ ಒಂದ್ಸತಿ ಬಂದು ವಿಸಿಟ್ ಮಾಡಿಬಿಟ್ಟು ಪೇಷಂಟ್ಸ್ನ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ದಿಸ್ ಇಸ್ ಅ ಹಾನೆಸ್ಟ್ ರಿವ್ಯೂ. ಇಟ್ ವಾಸ್ ವೆರಿ ಗುಡ್. ತುಂಬ ಕ್ಯೂರ್ ಆಗಿದ್ದಾರೆ, ಇವಾಗ ಎದ್ದು ನಡೀತಿದ್ದಾರೆ ನಮ್ಮ ಅಜ್ಜಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾಂಡು ದಾಸಪ್ಪ ಸರ್ ಫಾರ್ ಕ್ಯೂರಿಂಗ್ ಮೈ ಗ್ರ್ಯಾಂಡ್ ಮದರ್. ಥ್ಯಾಂಕ್ ಯು ಸೋ ಮಚ್.